ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತಿದ್ದೀನಿ. ಹಾಗೆ ಆರೋಗ್ಯಕರವಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು. ಇದು ವರ್ಕೌಟ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ಮಾಡ್ತಿರೋಂಥ ರೆಸಿಪಿ ಬಂದು ಹೆಸ್ರು ಕಾಳು ಸಲಾಡ್ಡು. ತುಂಬ ಚೆನ್ನಾಗಿರುತ್ತೆ, ಹಾಗೆ ಪ್ರೋಟೀನ್ ಭರಿತವಾಗಿರುವಂಥ ಫುಡ್ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡು ನೈಟೇ ನಾನು ಹೆಸ್ರು ಕಾಳನ್ನ ನೆನೆಹಾಕಿಟ್ಟಿದ್ದೆ. ಈಗ ಅದು ಒಂದು ಅರ್ಧ ಕಪ್ಪಷ್ಟು ಆಗಿದೆ. ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಸೌತೆಕಾಯಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಹಾಕೊಳ್ಳೋಣ. ಒಂದು ಈರುಳ್ಳಿನೂ ಸಹ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ನಂತರ ಒಂದು ಕ್ಯಾರೆಟ್ನೂ ಸಹ ನಾನಿಲ್ಲಿ ತುರಿದಿದ್ದೆ, ಅದನ್ನು ಹಾಕೊಳ್ಳೋಣ. ನೀವು ಬೇಕಂದ್ರೆ ಕಟ್ ಮಾಡಿ ಸಹ ಹಾಕೋಬೋದು. ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ನಾವೀಗ ಹಾಕೊಳ್ಳೋಣ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲವನ್ನು ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಸ್ವಲ್ಪ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಟೈಮ್ ತೊಗೊಳ್ಳೋದೆಲ್ಲ ಜಾಸ್ತಿ, ಜಸ್ಟ್ ಒಂದು 5 ನಿಮಿಷದಲ್ಲೇ ಆಗುವಂಥ ರೆಸಿಪಿ ಇದು. ಹಾಗೆ ತುಂಬ ವರ್ಕೌಟ್ ಮಾಡೋರಿಗಂತೂ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಈ ಥರ ಮಾಡ್ಕೊಂಡು ತಿನ್ಬೋದು ನೀವು. ಇದಕ್ಕೆ ಸ್ವಲ್ಪ ಕಡಲೆ ಬೀಜನೂ ಸ್ವಲ್ಪ ಹಾಕ್ಕೋಬೋದು, ಹಾಗೆ ಕಡಲೆಕಾಳನ್ನೂ ಸಹ ನೀವು ಹಾಕ್ಕೋಬೋದು. ನಾನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡಿ ಆಯಿತು ಫೈನಲ್ ಆಗಿ ಹೆಸ್ರು ಕಾಳಿನ ಸಲಾಡ್ಡು. ಇದು ಹೇಳ್ಬೇಕು ಅಂದರೆ ಪ್ರೋಟೀನ್ ಇದೆ, ಹೇಳಬೇಕು ಅಂದರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿರುವಂಥ ಫುಡ್ ಇದು. ಮಕ್ಳಿಗಾದರೂ ಕೊಡ್ಬೋದು, ಇಲ್ಲ ಅಂತಂದರೆ ನೀವು ವರ್ಕೌಟ್ ಮಾಡೋರು ಆದರೂ ನೀವು ತಿನ್ಬೋದು. ಇಲ್ಲ ದೊಡ್ಡವ್ರಿಗೆ ಯಾರು ಇರ್ತಾರೆ ಯಾರಿಗಾದರೂ ಕೊಡ್ಬೋದು. ಜಸ್ಟ್ ಒಂದು 5 ನಿಮಿಷದಲ್ಲಾಗುತ್ತೆ ರೆಸಿಪಿ ಇದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.